ನಾವ್ ಹೆಣ್ಣು ಮಾಡಿರ್ಲಿಲ್ಲ ಅದಕ್ಕೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಸೆಕೆಂಡ್ ವ್ಲಾಗ್. ನಾವ್ ಹೆಣ್ಣು ಮಾಡಿರ್ಲಿಲ್ಲ ಅದಕ್ಕೆ. ಎಂತ ಮಾಡ್ತಾ ಇದೀಯಾ? ಹೆಣ್ಣು ಮಾಡಲ್ಲ. ಕಂಟಿನ್ಯೂಟಿ ಮಾಡು. ಗುಡ್ ಮಾರ್ನಿಂಗ್ ಗಾಯ್ಸ್. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾಕ್ಸಿಲ್ಲ ಎಲ್ಲಿ ಎಲ್ಲಿ ಸಾಕ್ಸಲ್ಲಿ ಸಾಕ್ಸಲ್ಲಿ ಸದ್ಯಕ್ಕೆ ಆಚೆ ಒಂದು ರೌಂಡ್ ಹೋಗಿ ನೋಡ್ಕೊಂಡ್ಬಿಡ್ಬೇಕಲ್ಲ. ಎಲ್ಲ ತೋರ್ಸು. ವಾಯ್ ಸಾಕ್ಸಲ್ಲಿ ತೋರ್ಸು 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 ತೋರ್ಸು. ಹೇ ಬಂಗಾರಿ ಬಂಗಾರಿ ಸಾಕ್ಸಲ್ಲ ಎಲ್ಲ ಎಲ್ಲ ಸಾಕ್ಸು. ಅಕ್ಕ ಮುಂದೆ ನೋಡ್ಕೊಂಡು ಬಾಟ್ಲು ಬಿಡು 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 ಇಟ್ಟು ಕಡೆಗೆ ಇಟ್ಟು ಇಟ್ಟು ಮೇಕ್ ಗುಡ್ ಗರ್ಲ್. ಬಿಡು ಬಿಡು ಕೈ ಬಿಡು ಕೈ ಬಿಡು. ಗಾಯ್ಸ್ ನಾವೀಗ ಬೆಳಗ್ಗೆನೇ ಎದ್ದು ಬೇಗ ಎಲ್ಲರೂ ಟಿಫನ್ ಮಾಡಿ ಎಲ್ಲರೂ ರೆಡಿಯಾಗಿ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಹೊರಟು ನಿಂತಿದ್ದೀವಿ. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಕಂಪ್ಲೀಟಾಗಿ ಲಾಕ್ ನೋಡಿ ಗೊತ್ತಾಗುತ್ತೆ. ಅಲ್ಲಿ ನೋಡಿ ಗೈಸ್ ನಮ್ಮ ಅಕ್ಕ ಬರ್ತಿದ್ದಾಳೆ, ಹೆಂಗೆ ಬರ್ತಿದ್ದಾಳೆ ಅಂತ. ನಿಜವಾಗ್ಲೂ ಗೈಸ್ ಇಲ್ಲಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಹಾಗೆ ಈ ಒಂದು ವೆಕೇಷನಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ಗಾಡಿ ನಿಲ್ಲಿಸ್ತು. ಸೊ ಗಾಯ್ಸ್ ನಾವೀಗ ಎಲ್ಲಿಗೆ ಬಂದಿದ್ವಿ ಅಂದರೆ ಅವ್ರನ್ನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಮಮ್ಮಿ ಡ್ಯಾಡಿ ಇಲ್ಲೇ ಹೋಗ್ತಾ ಇದ್ದಾರೆ. ದಂಪತಿಗಳು ಮಕ್ಕಳನ್ನ ಇಲ್ಲಿಂದ ಬಿಟ್ಟು ಅಮ್ಮ ಅಪ್ಪ ಇಬ್ಬರು ಹೋಯ್ತಾ. ನಡಿ ನೀನೊಂಚೂರು ಮುಂದೆ. ಎಲ್ಲರೂ ಹೇಳ್ತಾರೆ ದೇವಸ್ಥಾನ ರಶ್ ಇರುತ್ತೆ ಅಂತ, ಬಟ್ ಪರವಾಗಿಲ್ಲ. ನಾವು ಬಂದಾಗ ಅಷ್ಟೊಂದು ರಶ್ ಇರಲಿಲ್ಲ, ಬಟ್ ನಾರ್ಮಲ್ಲಾಗಿ ಜನ ಇದ್ದರೂ ರಶ್ ಇರಲಿಲ್ಲ. ಅದು ನಮಗೆ ಒಳ್ಳೆಯದಾಯಿತು ಬೇಗ ದರ್ಶನ ಮಾಡೋದಕ್ಕೆ ಕೂಡ. ನಡಿವಾ ನಾವು ಹಾಗೆ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಸಾದ ಕೊಡ್ತಾರಲ್ಲ ಆ ಜಾಗಕ್ಕೆ ಬಂದು ಐ ಸ್ವೇರ್ ಗಾಯ್ಸ್ ಊಟಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೊ ಗೈಸ್ ಊಟ ಮುಗಿದ ತಕ್ಷಣ ನಾವೆಲ್ಲರೂ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ನೋಡಿದರೆ ನಿಜವಾಗ್ಲೂ ಬಟ್ಟೆಗಳು ಇಟ್ಟಿದ್ರು, ಹಾಗೆ ಏನೇನೋ ಶಾಪಿಂಗ್ ಐಟಮ್ಸ್ಗಳು ಮತ್ತು ಅಂಗಡಿ ಐಟಮ್ಸ್ ನೋಡಿ. ಇಲ್ಲಿ ನಮ್ಮಪ್ಪ ನಮ್ಮಮ್ಮನೂ ಕೂಡ ಹಾಗೆ ಶಾಪಿಂಗ್ ಮಾಡಿಕೊಂಡು ಏನೇನು ಬೇಕು ಮನೆಗೆಲ್ಲ ತೊಗೊಂಡು ಐಸ್ ಕ್ರೀಮ್ ತಿನ್ನೋಣ ಅಂತ ಬರ್ತಾ ಇದ್ದೀವಿ. ಇನ್ನೊಂದೇನೆಂದರೆ ಇದು ಹೊರನಾಡು ಸೈಡ್ ನೇಚರ್ ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಸಖತ್ತಾಗಿದೆ. ಸೊ ನಾನೀಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ವ್ಯೂ ಪಾಯಿಂಟ್ ಇದೆ, ಮೈದಾದೆ ವ್ಯೂ ಪಾಯಿಂಟ್ ಅಂತ. ಇಲ್ಲಿ ನೇಚರ್ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳಿದರು, ಹಾಗಾಗಿ ಈ ಒಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಎಲ್ಲರೂ ಕೂಡ. ನಿಜವಾಗ್ಲೂ ಗೈಸ್ ಯಪ್ಪ ಸಖತ್ತಾಗಿ ಕಾಣಿಸ್ತಿದೆ ನೋಡಿ ನೀವೇನೇ. ಸೂಪರ್. ಸೂಪರ್ ಆಗಿದೆ ಗೈಸ್ ನಿಜವಾಗ್ಲೂ. ಯಾವತ್ತಾದರೂ ನೀವು ಈ ಸೈಡ್ ಬಂದರೆ ಮೈದಾದಿ ವ್ಯೂ ಪಾಯಿಂಟ್ ಅಂತ ಇದೆ, ಇಲ್ಲಿ ಬಂದು ನೋಡಿ. ನಿಜವಾಗ್ಲೂ ಸಖತ್ತಾಗಿದೆ. ಮತ್ತು ಇಲ್ಲಿಂದ ಏನಾದರೂ ಅಪ್ಪಿ ಜಾರಿದ್ರೆ ಡೈರೆಕ್ಟ್ ಶಿವನ ಪಾದ ಅಷ್ಟೇ. ವೀಡಿಯೋಗೆ ಅಂದರೆ ಫೋನಲ್ಲಿ ವೀಡಿಯೋ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೋ ಇಲ್ಲೋ ನನಗೆ ಗೊತ್ತಾಗ್ತಿಲ್ಲ, ಬಟ್ ರಿಯಲ್ಲಾಗಿ ನೋಡೋದಕ್ಕೆ ಮಾತ್ರ ಸೈಕಾಗೈತೆ, ಮಾತ್ರ ಸಖತ್ತಾಗಿದೆ.
ಸಂಜೆವರೆಗೆ ಇಲ್ಲೇ ಇರಬೇಕು ಅಂತ ಅನಿಸಿದೆ, ಬಟ್ ಹೋಗ್ಬೇಕು ಮನೆಗೆ, ಏನು ಮಾಡೋದು. ಇನ್ನೊಂದೇನಂದರೆ ನೋಡಿ, ಇಲ್ಲಿಂದ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಮತ್ತು ಮಂಜು ಕಾಣಿಸ್ತಿದೆ ಫುಲ್ಲು. ಎಷ್ಟು ಚೆನ್ನಾಗಿದೆ ಅಂದರೆ, ಬಟ್ ಇಲ್ಲಿ ವಿಡಿಯೋ ಕಾಣಿಸ್ತಿಲ್ಲ, ಸಖತ್ತಾಗಿದೆ ಗೈಸ್. ಸೊ ಗೈಸ್, ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಇಲ್ಲೊಂದು ಫಾಲ್ ಇದೆ ಅಂತ ಹೇಳಿದರು. ನಾವು ಹೋಗ್ಬೇಕು ಅಂದ್ಕೊಂಡಿದ್ದು ಬೇರೆ, ಬಟ್ ಇಲ್ಲಿ ಯಾವುದೋ ಒಂದು ಗೊತ್ತಿಲ್ಲ ನಂಗೆ ಅದರ ಹೆಸರು ನೇಮೇನಂತ, ಬಟ್ ಬಂದಿದ್ದೀವಿ. ಇಲ್ಲೊಂದು ಫಾಲ್ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ನೋಡೋಣ ಬನ್ನಿ ಹೇಗಿದೆ. ಓ, ಇಷ್ಟೊಂದು ಜನ ಇದ್ದಾರೆ. ಹಾಯ್ ಮಿಸ್ ಭಾವನಾ. ಜಾರತ್ತೆ ಕಣ ನಾವು. ತೆಗಿತೀವಿ ಒಳಗಾಗ್ತೀವಿ. ಸರಿ, ನಾನು ಹಿಡಿತೀನಿ, ಚೆನ್ನಾಗಿ ಗೊತ್ತಿಲ್ಲ ಒಂಚೂರು. ತಡಿ, ಇಲ್ಲಿ ನಿಂತ್ಕೋ, ತಡಿ. ನಾವು ಎಷ್ಟಕ್ಕೆ ಚೆನ್ನಾಗಿ ಅನ್ಸುತ್ತೆ ಇಲ್ಲಿ. ವಿಡಿಯೋ ಮಾಡಿದ್ನಲ್ಲ, ಸುಸ್ತಾಗೋಯ್ತು ಗೈ. ನನ್ನ ತಂಗಿ ಈಗ ಇನ್ನೊಂದು ಫಾಲ್ಸ್ ಸಿಗೋಯ್ತಾವಳೆ. ಇನ್ನೊಂದು ಫಾಲ್ಸ್ ಅಲ್ಲ, ಅದೇ ಫಾಲ್ಸ್. ಎರಡು ಆಪ್ಷನ್ ಇದೆ ನೋಡಿ. ಲಕ್ಷ್ಮಿ ಗೈಸ್, ನಾವೀಗ ಫಾಲ್ಸ್ ಮುಗಿಸ್ಕೊಂಡು ಅಲ್ಲಿಂದ ಬಂದು ಸ್ವಲ್ಪ ಏನಾದರೂ ಕಾಫಿ ಅಥವಾ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಈಗ ಕಾಫಿ ಕುಡಿಯೋಣ ಅಂತ ಹೇಳಿ ಕಾರ್ ನಿಲ್ಲಿಸಿ ಬಂದು ಕಾಫಿ ಕುಡ್ಕೊಂಡು ಅಂತ. ಗೈಸ್, ನಾವೀಗ ಕಾಫಿ ಕುಡ್ಕೊಂಡು ಹೊರಟು ಹಾಗೆ ಮಧ್ಯದಲ್ಲಿ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಕೂಲಾಗಿ ಮ್ಯೂಸಿಕ್ ಜೊತೆ, ಬಟ್ ಮ್ಯೂಸಿಕ್ ಹಾಕೋ ಹಾಗಿಲ್ಲ, ಬಿಕಾಸ್ ಕಾಪಿರೈಟ್ ಬರುತ್ತೆ, ಹಾಗಾಗಿ ನಾನು ಮ್ಯೂಸಿಕ್ ಹಾಕ್ತಾ ಇಲ್ಲ. ಎಂಜಾಯ್ ಮಾಡೋದು. ಹಾಗೆ ಕಾರ್ ಕಾಂಪಿಟೇಷನ್ ಬೇರೆ ನಡೀತಿದೆ ಗೈಸ್. ಕಾಂಪಿಟೇಷನ್ ನಡೀತಿದೆ ಗೈಸ್ ಇಲ್ಲಿ. ನಮ್ಮ ಕಾಲು ಈ ಥರ ಎಲ್ಲ ಹೋಗ್ತಿದ್ದೀವಿ ಅಂತ ಕೇಳ್ತೀವಿ. ಎಲ್ಲಿ ಹೋಗ್ತಿದ್ದೀವಿ? ಹೇಳ್ತಾರೆ ಪ್ಲೇನ್ ಮಾಡ್ತಾರೆ. ನೈಟ್ ಬೇಲೂರು ರೌಂಡ್ ಹಾಕಕ್ಕೆ ಹೋಗ್ತಿದ್ದೀವಿ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಬೇಲೂರು ರೌಂಡ್ ಹಾಕಕ್ಕೆ ಹೋಗ್ತಿದ್ದೀವಿ. ಅಪ್ಪಾಜಿ ನೋಡ್ತಾರೆ, ಏನೋ ಲೈವ್ ಹೋಗಿದ್ದಾರೆ ನೀವು. ಮುಕ್ಕಾಲವರು ಹಾಗೆ ಹೋಗ್ಬೇಕಾದ್ರೆ ಗೈಸ್, ಅಲ್ಲೇ ಸೈಡಲ್ಲಿ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ಜ್ಯೂಸ್ ಕುಡಿಯೋಣ ಅಂತ ಬಂದು ಜ್ಯೂಸ್ ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ಈಗ ಆನ್ ದಿ ವೇ ಹಾಸನ್ ರೋಡಲ್ಲಿ ಒಂದು ಡಾಬಾ ಇತ್ತು, ಅಲ್ಲಿ ಗಾಡಿ ನಿಲ್ಲಿಸಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೀನು ಕೊಡು ಪಾಪ, ನೀನು ಕೊಡು ಅಕ್ಕಂಗೆ. ಚಲುವೆ ನೀನು ನಕ್ಕರೆ. ಅಲ್ಲೋಡು ಕ್ಯಾಟ್, ಪೇಷಂಟ್ ಕ್ಯಾಟ್ ಇದು. ಅಮ್ಮ, ನಮ್ಮ ಮನೆ ಕೊತ್ತಿ ಎಲ್ಲೋಯ್ತು ಗೊತ್ತಾಯ್ತಾ?
1 ಲೀಟರ್ 3 ಕೊಡಿ. ಆಮೇಲೆ ಬೇಕಾದ್ರೆ ನೋಡೋಣ. ಲಕ್ಷ್ಮಿ 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 ಓಯ್ ಲಕ್ಷ್ಮಿ ಅಕ್ಕ ನಿಮ್ಗೆಲ್ಲ ಎಷ್ಟ ಆಯ್ತಾ? ನಿಮ್ಗೆ ನಮ್ಗೆ ಯಾರಿಗೂ ಇಷ್ಟ ಆಗ್ಲಿಲ್ಲ. ಇವ್ರಿಗೆ ಅಮ್ಮ ನೀನ್ ಬೆಳಗ್ಗೆ ಚೆನ್ನಾಗೈತೆ ಅಂತಿದ್ಯಾ? ಉಲ್ಟಾ ಹೊಡಿಬೇಡ ನೋಡು. ಅವ್ರಿಗೆಲ್ಲ ಇಷ್ಟ ಆಗೈತೆ, ಇವ್ರಿಬ್ರಿಗೆ ನಾವು 3 ಐಟಮ್ ಹೇಳಿರೋದಲ್ಲ, 4 ಚಿಕನ್ ನೂಡಲ್ಸು, ಚಿಕನ್ ಬಿರಿಯಾನಿ, ಇಲ್ಲ ಚಿಕನ್ ಕಬಾಬು, ಚಿಕನ್ 6 ಬಿರಿಯಾನಿ ಬಿಟ್ರೆ ನಾರ್ಮಲ್ ತಿನ್ನಕ್ಕೆ ಚಿಕನ್ ನೂಡಲ್ಸ್ ಅಲ್ಲ, ಚಿಕನ್ ನೂಡಲ್ಸ್ ಕ್ಯಾನ್ಸಲ್ ಮಾಡ್ತೀನಿ. ಬೇರೆ ನೋಡಿ ನಾರ್ಮಲ್ಲು ಕರ್ಡ್ ರೈಸ್ ಏನೋ ತಿಂದ್ರಾಗುತ್ತೆ ಬೇಕಾದ್ರೆ ಇನ್ನೊಂದು ಚಿಕನ್ ಈಗ ತೆಗಿಬಿಡ ಕಾಣಿಸಲ್ಲ. ಆನ್ ಆಗಲ್ಲ ವಿಡಿಯೋ. ಸಿಕ್ಕಿದೆ ಚಾನ್ಸ್ ಅಂತ ಹೆಂಗಾಡ್ತೀವಿ. ಇದು ಸಣ್ಣ ಮಕ್ಕಳಿಗೆ ಹಾಕಿರ್ತಾರೆ, ನಮ್ಮ ತಡೆಯುತ್ತೋ ಇಲ್ವ ಅದೇ ಊಟ ಎಲ್ಲ ಮುಗಿಸ್ಕೊಂಡು ಗಾಯಸಿಗನ ಹೊರಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಹೇಳಿ ಕೂತಿದ್ದೀವಿ. ಈಗ ಹೊರಡಬೇಕು ಗಾಯ್ಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.